ಬೇರೆಯವ್ರ ಹೊಲ ರೀ, ಅವ್ರ ಹೊಲನ ಹಿಡ್ಕೊಂಡು 1 ವರ್ಷ 2 ವರ್ಷ ಮಾಡ್ತಾರಲ್ಲ ಆ ಥರ. ಗೈಸ್ ಅಡ್ಮಿಷನ್ ಮಾಡ್ಸಲ ಕ್ಯಾನ್ಸಲ್ ಆಯ್ತು. ಈಗ ಇಷ್ಟು ಹೊಡೆದಿವ್ರಿ ಅಣ್ಣ, ಭಾಳ ಕಷ್ಟಪಟ್ರೆ ಒಂದು ಎಮ್ಮೆ ಇರಲಿ. ಹಲೋ ಗೈಸ್, ಎಲ್ಲ ಲವ್ಲಿ ಫ್ಯಾಮ್ಗೆ ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಅಡ್ಮಿಷನ್ ಮಾಡ್ಸೋದಿತ್ತು ಹಂಗೆ, ಮತ್ತು ಇವತ್ತು ಹೊಲ ಬಿತ್ತೋದಿತ್ತು. ಹೊಲ್ದಾಗ ನಮ್ಮ ಮನೆಯವ್ರು ಹೋಗಿ ಗೊಬ್ಬರ ಹಾಕಿ ಬಂದಾರ. ಇವಾಗ ಅವ್ರು ಹಂಗೆ ಶಿರೋಣಿಗೆ ಹೋಗ್ಯಾರ. ನಾನೀಗ ಹೊಲ್ದಕ್ಕೆ ಹೋಗ್ಬೇಕು, ಗೊಬ್ಬರ ಅಲ್ಲಿ ನೋಡ್ಕೊಂತಿರ್ಬೇಕು. ಇನ್ನೂ 2 ಚೀಲ 3 ಚೀಲ ಅದಾವು, ನಮ್ಮ ಬರ್ತಾರೆ ನೋಡ್ರಿ. ಹಿಂಗಾಶ್ ಬಂದು ನೋಡ್ರಿ ಹೊಲ್ದಕ್ಕ. ಅಣ್ಣ ಇಲ್ಲಿ ಗೊಬ್ಬರ ಒಂದು ತಂದಿಟ್ಟನ, ಇನ್ನೊಂದು ಅಲ್ಲಿ ಐತಿ ಗಾಡಿ ತಗ, ಅಲ್ಲಿ ಕಾಣುತ್ತೆ ನೋಡ್ರಿ. ಅಲ್ಲಿ ಐತಲ್ಲ, ಅಲ್ಲಿ ಐತಿ ಇನ್ನೋ ಒಂದು. ಮತ್ತು ನಮ್ಮಣ್ಣ ಅಲ್ಲಿ ಬರತ್ತಾನ ನೋಡ್ರಿ, ಅಲ್ಲಿ ಕಾಣ್ತಾನ. ಇದು ಬರತ್ತಾನ ನೋಡ್ರಿ. ಹೊಲ ಅಲ್ಲಿಂದ ಹಿಡಿದು ಅಲ್ಲಿ ಗಂಟೆ ಆಯ್ತು ಹೊಲ. ಅಲ್ಲಿ ಬೇನಿ ಗಿಡ ಕಾಣುತ್ತಲ್ರಿ, ಅಲ್ಲಿಂದ ಹಿಡ್ದು ಲಾಸ್ಟ್ ಆ ಗಾಡಿ ಕಾಣುತ್ತಲ್ಲ ಅಲ್ಲಿ ಮಠ ಐತ್ರಿ. ಮತ್ತು ಹೊಲನ ನಮ್ದಲ್ಲ, ಬೇರೆಯವ್ರದ್ದು ತೊಗೊಂಡು ಏನು ಮಾಡತ್ತೀವಿ. ಇದು ಏನಂತಾರಲ್ರಿ, ಬೇರೆಯವ್ರ ಹೊಲ ರೀ, ಅವ್ರ ಹೊಲನ ಹಿಡ್ಕೊಂಡು 1 ವರ್ಷ 2 ವರ್ಷ ಮಾಡ್ತಾರಲ್ಲ ಆ ಥರ ಮಾಡತ್ತೀವಿ ರೀ. ಇದು ನೋಡ್ರಿ, ಫಸ್ಟಿಗೆ ಆಚೆ ಕಡೆ ಐತಲ್ಲ ಆ ಹೊಲ ಮಾಡಿದ್ವಿ ರೀ. ಈ ಹೊಲದ ಆಚೆಗೆ ಐತಲ್ಲ ಅದು ಮಾಡಿದ್ವಿ. ಇವಾಗ ಇದು ಮಾಡತ್ತೀವಿ. ಅದ್ರಕ್ಕಿಂತ ಇದು ಸ್ವಲ್ಪ ದೊಡ್ಡದೈತಿ, ಮಾಡತ್ತೀವಿ. ಇವತ್ತು ಬಿತ್ತಬೇಕು, ಅಡ್ಮಿಷನ್ ಮಾಡಿಸ್ಬೇಕು. ಏನಾಗುತ್ತೆ ಏನು ಕತೆಯ. ನಮ್ಮ ಅಣ್ಣ ಬಂದು ನೋಡ್ರಿ, ಅಲ್ಲಿ ಗಾಡಿ ಹೊಡ್ಯಕ್ಕೆ ಬರ್ತಾನೆ, ನೋಡ್ಕೊಂಬರಕ್ಕೆ ಹೋಗಿದ್ದೆ ಬಲ್ರಿ. ಅಲ್ಲಿ ಈಗ ತೊಗೊಂಬರಕ್ಕೆ ಹೋಗಿ ಇಬ್ರು ಗಾಯ್ಸ್ ಅಂತ ಒಬ್ಬನಾಗಿದ್ದೆ. ನಮ್ಮ ಅಪ್ಪಾಜಿ ನಮ್ಮ ಅಣ್ಣ ಬಂದು ಬುತ್ತಿ ಇಟ್ಟೋಗ್ಯಾರ. ಬುತ್ತಿ ಮತ್ತು ಬೀಜ ಗೊಬ್ಬರ ಎಲ್ಲ ಇಟ್ಟೋಗ್ಯಾರ. ನಮ್ಮ ಹುಡುಗಿನ ಬಂದಾಳ, ನಮ್ಮ ಒಬ್ಬ ಇದ್ದೆ ಇಟ್ಟತನ. ಈಗ ನಮ್ಮ ಹುಡುಗಿ ಹಾಯ್ ಮಾಡಲ್ಲ, ಹಾಯ್ ಮಾಡು ಹೋಗಿ ಕೊಡು. ಸರ್ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿರಿ. ಮತ್ತು ನಮ್ಮ ಅಣ್ಣವ್ರು ಅಲ್ಲಿ ಹೊಂಟ್ರ ನೋಡ್ರಿ, ಗಾಡಿ ತೊಗೊಂಡು ಅಲ್ಲಿ ಹೊಂಟ್ರ ನೋಡ್ರಿ. ನಮ್ಮ ಅಣ್ಣವ್ರು ಈಗ ಹೋಗಿ ಕೂಲಿ ಆಳ್ನ ಮಾಡ್ತಾರೆ. ನಾನು ನಮ್ಮ ಹುಡುಗಿ ಇಲ್ಲೇ ಇದ್ದೀವಿ. ಬುತ್ತಿ ತೊಗೊಂಬಂದಾರ. ಬುತ್ತಿ ಉಣ್ದಂದೆ ನಮ್ಮ ಅಪ್ಪಾಜಿನ ಪೂಜೆ ಮಾಡ್ಬೇಕಂತಂದ್ರೆ ಅಡ್ಮಿಷನ್ ಮಾಡ್ಸಕ್ಕೆ ಹೋಗ್ಬೇಕು. ನಮ್ಮ ಅಪ್ಪಾಜಿ ಒಳ್ಳೆ ಬಾ ಹೋಗಂತಂದ್ರೆ ತಡೆ ಮುದ್ರಾಟ ಒಳ್ಳೆ ಬರ್ತೀವಿ ತಡಿ ಹೋಗಂತಂದ್ರೆ ಒಳ್ಳೆ ಬಸ್ ಬಂದಮೇಲೆ ಹೋಗಿನ ಅಡ್ಮಿಷನ್ ಮಾಡ್ಸೋಕೆ ತೋರಿಸ್ತೀನಿ ಪ್ರೊಸೆಸರ್ ನೋಡಿ. ನೀವು ಎಲ್ಲಾರ ಅಡ್ಮಿಷನ್ ಮಾಡ್ಸೋದಿದ್ರೆ ಏನೇನು ತೊಗೊಂಡೋಗ್ಬೇಕು ಏನೇನು ಗೊತ್ತಾ ಎಲ್ಲ ತೋರಿಸ್ತೀನಿ ನೋಡಿ. ಮತ್ತು ನೀವು ಎಲ್ಲಾರು ಅಡ್ಮಿಷನ್ ಮಾಡ್ಸೋದಿದ್ರೆ ಮಾಡ್ತೀರಿ. ಪ್ರಶಾಂತವಾದ ಗಾಳಿ ರೀ, ಎಂಥ ತಣ್ಣಗೆ ಬರುತ್ತೆ ಗಾಳಿ ನೋಡಿ. ಆಗದಲ್ಲ. ಓಕೆ ತೋರಿಸ್ತೀನಿ, ಬಾಯ್. ಗೈಸ್ ಅಡ್ಮಿಷನ್ ಮಾಡ್ಸಲ ಕ್ಯಾನ್ಸಲ್ ಆಯಿತು. ಮನ್ಯಾಗ ಬಿತ್ತಕ್ಕೆ ಜನ ಕಮ್ಮಿ ಇದ್ರೆ ಅಂತ ಬಂದ್ವಿ. ಸಾಲು ಮುಂದೆ ಹೊಂಟವು ಅಂತಂದು ನೋಡಿ ಶಿಸ್ತು ರೆಡಿ ಬಂದ್ಬಿಟ್ವಿ. ಹೋಗಿ ಗೊಬ್ಬರ ಬೀಜ ಹಾಕ್ಬೇಕು. ಅಡ್ಮಿಷನ್ ಮಾಡ್ಸೋಕ್ಕೆಲ್ಲ ರೆಡಿ ಆಗಿದ್ದು. ಇವತ್ತು ಕಾಲೇಜ್ಗೆ ಹೋಗಿ ಎಮೋಷ್ನಲ್ ಆಗ್ಬೇಕು ಅನ್ಕೊಂಡಿದ್ದೆ. ಇವತ್ತು ಕ್ಯಾನ್ಸಲ್ ಆಯ್ತು. ಮತ್ತು ನಾಳೆ ನಮ್ಮ ಅಣ್ಣ ರೀ ಎಲ್ಲ ಮಾಡಿದ್ದು ನೋನು ಓಕೆ ಅಂದ್ರೆ ಬ್ಯಾಡ ಅಂದ್ಬಿಟ್ನೆ ರೀ. ಬಿತ್ತಕತ್ತಾರ ಅಲ್ಲೇ, ನಾವು ಹೋಗಿ ಬಿತ್ಬೇಕು. ಈಗ ಬಿತ್ತಕತ್ತಾರ, ನಾವು ಬೀಜ ಹಾಕ್ಬೇಕು. ಬೀಜ ಹಾಕ್ತೀವಿ. ಬಾಯ್. ಹೊಡೆದು ಕುಂತ್ಕೊಂಡ್ಬಿಟ್ಟೆ ಹೊಡೆದು. ಇದು ಒಂದು ಅದು ಇಲ್ಲೊಂದು ಐತಿ. ಇನ್ನೂ ಒಂದು ಎಷ್ಟು ಹೊಲ ಇರ್ಬೋದು, ಇನ್ನೊಂದು 4-3 ಎಕರೆ ಐತಿ ರೀ. ಈಗ ಇಷ್ಟು ಹೊಡೆದಿವ್ರಿ ಅಣ್ಣ, ಭಾಳ ಕಷ್ಟಪಟ್ರೆ ಒಂದು ಎಮ್ಮೆ ಇರಲಿ ಮಾಡಿರಿ. ಲಿಟ್ರಲ್ಲಿ ಕೆಲಸ ಏನೂ ಮುಗಿದಿಲ್ಲ. ಗೊಬ್ಬರ ಇದು ಬಿತ್ತೋದು ಇನ್ನೂ ಒಂದು 2 ತಾಸು ಆಗುತ್ತೆ. ನಮ್ಮ ಅಣ್ಣವ್ರು ಬಿತ್ಕೊಂತಾರಂತ ನಾನು ಅಟ್ಟೆಗೆ ಹೊಂಟೀನಿ. ಒಂದು ಮರಿ ಇಳ್ದೈತಿ, ಇದನ್ನ ಅಟ್ಟೆಗೆ ಬಿಟ್ಟು ಮರಿಗೆ ನೀರು ಹಾಕಿ ಹಾಕಿ ಬರೋದು ಒಳ್ಳೆ. ಬಾಪ ಯಾವ ಬಿಸಿಲು ರೀ, ಬಿಸಿಲಿಗೆ ಸತ್ತ ಹೋಗ್ಬೇಕು ನಾವು. ಇಟ್ಟತ್ತಾನ ಪಕ್ಕಲೆ ಎಡೆ ಕೂತ್ಬಿಟ್ಟಿವಿ ಬಿಸಿಲು. ರಾತ್ರಿ ನೋಡಿದ್ರೆ ಆನೆ ಮನೆ ಮಳೆ ಬರ್ತನ್ನಂಗಾಗಿತ್ತು. ಮೊನ್ನೆ ಬರಲಿಲ್ಲ, ಬಿಸಿಲು ನೋಡಿದ್ರೆ ಆನೆ ಮನೆ ಐತಿ. ಈಗ ಸೆಕೆ ಆಗುತ್ತೆ, ಮಳೆ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಬನ್ನಿ ಹೋಗುವ. ಲಿಟ್ರಲ್ಲಿ ಬಂದೀವಿ ಮನೆಗೆ. ಈಗ ಅಂದ್ರೆ ಸ್ವಲ್ಪ ತಾತು ಬಂದು ಚಾಕೆ ಕೊಡೋದು ಸ್ವಲ್ಪ ಫುಲ್ಲು ಕಾಲ್ಗಿಲ್ಲೆಲ್ಲ ಬ್ಯಾನ ಇಟ್ಟವು.